ಜ್ಯೋತಿಶ್ರೀ ಅವರೇ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ನಿಜವಾಗ್ಲೂ ಯಾವುದೋ ಒಂದು ಮಹಾಲಕ್ಷ್ಮಿ ದೇವರು ಬಂದು ಇಲ್ಲಿ ನೆಲೆಸಿದ್ದಾರೆ, ಅವ್ರ ಮುಂದೆ ನೀವು ಆ ಹಾಡನ್ನ ಹೇಳ್ತಾ ಇದ್ದೀರಾ ಅನ್ನೋ ಅಷ್ಟು ಮಟ್ಟಿಗೆ ನೀವು ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಹಾಗೆ ನೀವು ಮದುವೆ ಆಗಿದೆ, ನಿಮ್ಮ ಫ್ಯಾಮಿಲಿನಲ್ಲೆಲ್ಲ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರ ನಿಮ್ಮ ಒಂದು ಸಂಗೀತಕ್ಕೆ, ನೀವು ಹಾಡೋದಕ್ಕೆ ಅಂತ? ಮಾಡ್ತಾರೆ ಖಂಡಿತ, ಯಾಕಂದ್ರೆ ಮನೆಯಲ್ಲಿ ಇರುತ್ತೆ. ಎನಿವೇಸ್ ನಿಮ್ಮ ಕುಟುಂಬದವರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಲ್ಲಿ ನೀವು ಬಂದು ಹಾಡು ಹೇಳಿರೋದು ನಿಮ್ಗೆ ಎಷ್ಟು ಖುಷಿ ಆಗಿದೆ? ತುಂಬಾ ಖುಷಿ ಆಗ್ತಾ ಇಲ್ಲ. ಓಕೆ, ಇದು ಫಸ್ಟ್ ಬಾರಿ ನೀವು ಬಂದು ಇಲ್ಲಿ ಹಾಡು ಹೇಳಿರೋದು? ಹೌದು. ಓಕೆ, ಈಗ ಎಲ್ರಿಗೂ ಖುಷಿ ಆಗಿದೆ. ಹಾಗೆ ನಮ್ಮ ತೀರ್ಪುಗಾರರ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋಣ. ಮಂಜುನಾಥ್ ಸರ್, ನಮ್ಮ ಜ್ಯೋತಿಶ್ರೀ ಅವರ ಹಾಡು ಹೇಗಿತ್ತು? ಜ್ಯೋತಿಶ್ರೀ ವಾಯ್ಸ್ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಆದ್ರೆ ಇನ್ನೂ ಸ್ವಲ್ಪ ಹಿಡಿದಿದ್ರಿ ವಾಯ್ಸ್, ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಬೇಕಾಗುತ್ತೆ. ಅದನ್ನೇ ನೀವು ಅನುಭವಿಸಿ ಹಾಡಿದ್ರಿ, ಭಕ್ತಿ ಪ್ರಧಾನ ಗೀತೆ ಅಲ್ವಾ, ಅದನ್ನ ನೀವು ನಿಮ್ಮೊಳಗೆ ಅದನ್ನ ಅನುಭವಿಸಿ ಹಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದು ಹಾಡು. ಹಾಗಾಗಿ ಇನ್ನು ಅದು ಮೊದಲನೇ ಟೈಮ್ ಹಾಡಬೇಕಿದ್ರೆ ಫಸ್ಟ್ ಟೈಮ್ ಚರಣದಲ್ಲಿ ಲಕ್ಷ್ಮಿ ಮಹಾಲಕ್ಷ್ಮಿ ಸ್ವಲ್ಪ ಕ್ಲಾರಿಟಿ ಬೇಕಿನ್ನು, ಆಮೇಲೆ ಕರೆಕ್ಷನ್ ಆಯ್ತು ಸ್ವಲ್ಪ, ಅದು ಸ್ವಲ್ಪ ಕ್ಲಾರಿಟಿ ಬೇಕಿನ್ನು. ಬಟ್ ಎಕ್ಸೈಟ್ ಆಗಿದ್ರಿ ಅಲ್ವಾ? ಸೊ ಇಲ್ಲಿ ಆರಾಮಾಗಿ ಹಾಡಿ, ಚೆನ್ನಾಗಿ ವಾಯ್ಸ್ ತುಂಬಾ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಬನ್ನಿ.